ಅತ್ತೆ ಕತ್ತೆ ಬರ್ರಿ, ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ಬರ್ರಿ. ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿಮ್ಮನ್ನು ಫಸ್ಟ್ ಈ ಮನೆಯಿಂದ ಒದ್ದು ಈಚೆ ಕಡೆಗೆ ಹಾಕಿದ್ರೆ ನೋಡಪ್ಪ, ಆವಾಗ ಎಲ್ಲಿಲ್ಲದ ನೆಮ್ಮದಿ ನನಗಂತೂ ನಾನು ಇವರಿಂದ ನನಗಂತೂ ಯಾವ ನೆಮ್ಮದಿನೂ ಇಲ್ಲ. ಮೊದಲು ನನ್ನ ಆದಿನ ಮನೆ ಬಿಟ್ಬಿಟ್ಟು ಕಳಿಸ್ಬೇಕು, ಆವಾಗೇನೆ ನೆಮ್ಮದಿ. ಅಯ್ಯೋ ಅತ್ತೆ, ಬನ್ನಿ ಅತ್ತೆ, ಕೂತ್ಕೊ ಬನ್ನಿ. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ನಾವು. ನಮ್ಮ ಮನೆಗೆ ಮಾವ, ನನ್ನ ಗಂಡ ಎಲ್ರು ನಮ್ಮ ನಾದ್ನಿಗೋಸ್ಕರನೇ ಕಾಯ್ತಾ ಇದ್ವಿ. ಅಯ್ಯೋ, ಇನ್ನು ಬರ್ಲಿಲ್ವಲ್ಲ ಅಳಿಯಂದ್ರು, ನಿಮ್ಮ ಅಳಿಯಂದ್ರು ಇನ್ನೂ ಬರ್ಲಿಲ್ವಾ? ಬರ್ಬೇಕಿತ್ತೆ. ಬರ್ಲಿ ಬರ್ಲಿ, ನಿಧಾನ ಬರ್ಲಿ. ಅವ್ರಿಗೆ ಅಂತ ಬ್ರೇಸ್ಲೈಟ್ ಚೈನ್ ಎಲ್ಲ ಮಾಡ್ಸಕ್ಕೆ ನನ್ನ ಗಂಡ ಹೋಗೋರೆ. ಏನೇ ಆಗಲಿ ನನ್ನ ನಾದ್ನಿನ ಏನೇನು ಬೇಕೋ ಎಲ್ಲ ಕೊಟ್ಟು ಗಂಡನ ಮನೆ ಕಳಿಸೋ ಜವಾಬ್ದಾರಿ ನಮ್ಮದೇ ಅಲ್ವಾ? ಅಯ್ಯೋ, ನಾನು ಹಂಗೆಲ್ಲ ನಿಮ್ಮ ಥರ ಭೇದ ಭಾವ ಮಾಡಲ್ಲ ಅತ್ತೆ. ಎಲ್ಲರಿಗೂ ಸರಿ ಸಮಾನವಾಗಿ ಮಾಡ್ತೀನಿ, ಓಕೆನಾ? ಬನ್ನಿ ಅತ್ತೆ, ಬನ್ನಿ ಬನ್ನಿ, ಬಾ ಕೂತ್ಕೋ, ಬಾ ನಾದ್ನಿ, ಮುದ್ದಿನ ನಾದ್ನಿ ಅಲ್ವಾ? ಬಾ, ಗಂಡನ ಮನೆಗೆ ಹೋಗಕ್ಕೆ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ಯಾ ಅಲ್ವಾ ಐಟಮ್ಸ್ ಎಲ್ಲ, ಇನ್ನೇನು ತೊಂದರೆ ಇಲ್ಲ. ಏಯ್, ನೀನೊಂದು ಮಾತು ಮಾತಾಡ್ಬೇಡ. ನನ್ನ ಮಗಳನ್ನ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನಗಂತೂ ಸಂದ ಗೊತ್ತು, ಸರಿಯಾಗೆ ಮಾಡ್ತೀನಿ ನಾನಂತೂ. ನೀನೇನಾರ ಬಾಯ್ ಹಾಕ್ಬಿಟ್ಟೆ ಮುದ್ದಕ್ಕೆ ಸುಮ್ನೆ ಬಿಡಕ್ಕಿಲ್ಲ ನಾನು. ಎಲ್ ನನ್ ಗಂಡ ರೇ, ಬರ್ರಿ. ಅತ್ತೆ, ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತದೆ. ವಿಹಾನ್ ಹೆಸರಿನಾಗೀಗ ಎಲ್ಲ ಅಧಿಕಾರನೂ ಐತೆ ಅಂದ್ಮೇಲೆ ನನಗೂ ಅಧಿಕಾರ ಇರ್ಬೇಕಲ್ವಾ ಅತ್ತೆ? ನಾನು ಹೇಳ್ದಂಗೆ ಮನೆಗೆ ನಡಿಬೇಕತ್ತೆ. ಎಷ್ಟು ದಿನ ಹೆಂಗ್ ನೀವ್ ಹೇಳ್ದಂಗೆಲ್ಲ ನಡೀತಾ ಇತ್ತು, ಇನ್ಮೇಲೆ ನಾನು ಹೇಳ್ದಂಗೂ ಸ್ವಲ್ಪ ನಡಿಬೇಕಲ್ವಾ ಅತ್ತೆ? ಏನೇ ನಿಂದು ಉರ್ಚಾಟ ಕಿರ್ಚಾಟ? ಯಾವಾಗೂ ಈ ಮನೆಯಾಗ ನೆಮ್ಮದಿನೇ ಇಲ್ಲ, ಉರ್ಚಾಡೋದು ಒಂದೇ ಕೆಲಸ. ಅಯ್ಯ, ನೀನು ಬಾಯಿಗೆ ಮಣ್ಣಾಕ, ನಿಂಗೆ ಬರ್ಬಾರ್ದು ಬರ, ಹಾಪದ್ ಬದ್ ಚಾಪೆ ಸತ್ಕೊಂಡು ಹೋಗ. ನಿನ್ಗೇನು ಬಂದಿರೋದು ನನ್ನ ಮಗಳನ್ನ ಆಕಿ ಜಪತಿ ನನ್ನ ಮಗನ್ ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟಲ್ಲ ನೀನು. ಸಿಂಗಾಪುರ ಸಿಂಗಾಪುರ ಅಂತ ಹೇಳ್ಕೊಂಡು ಅವ್ನು ಯಾವ ಸಿಂಗಾಪುರನೂ ಅಲ್ಲ, ಯಾವ ಪುರನೂ ಅಲ್ಲ, ಇಲ್ಲೇ ಬಿದ್ದಿರೋ ನನ್ನ ಮಗನ್ ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ನೀನು ನನ್ನ ಜೀವನದಾಗೆ ನೀನು ಆಟ ಆಡ್ಬಿಟ್ಟಲ್ಲ. ನನ್ನ ಮಗಳು ನಿನ್ಗೇನು ತಪ್ಪು ಮಾಡಿದ್ಲು ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ನನ್ಗೆ ಮಾಡಬೇಕಿತ್ತು ನೀನು. ನನ್ನ ಮಗಳು ಜೀವನನ ಅನ್ಯಾಯವಾಗ ಆಳ್ಗಡ್ಬಿಟ್ಟಲ್ಲ ನೀನಂತೂ. ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಮೊದಲು ನನ್ನ ಮಗಂಗೆ ಡೈವರ್ಸ್ ಕೊಡ್ಸಿ ನನ್ನ ಮಗಳಿಗೆ ಸಂದಕಿರ ಕಡೆ ಮದುವೆ ಮಾಡೋ ಗಂಟನೂ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಕ್ಕಿಲ್ಲ. ಊರು ತುಂಬ ಸಿಂಗಾಪುರು 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 ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದ್ಬಿಟ್ಟು ಇವಾಗ ನೋಡು, ನನಗದೆಲ್ಲ ಗೊತ್ತಿಲ್ಲ. ಮಗಳು ಜೀವನ ಹಾಳು ಮಾಡಿದ್ಯಲ್ಲ ನೀನಂತೂ, ಹಾಳಾಗಿ ಸರ್ವನಾಶ ಬುಡುನಾಶನಾಗ ಹೋಗ್ಬಿಡ್ತೀಯ ನೀನಂತೂ. ನಿನ್ನ ಕಟ್ಕೊಂಡಾಗ ಏನ್ ಯಾವ್ದ ಬುಡ್ನಾಸ್ನ ಆಗೋಗ್ಬಿಟ್ಟಿದೀನಿ. ನನ್ ಏನ್ಲೇ ಬುಡ್ನಾಸ್ನ ಆಗೋದು? ಏನೇ ಕಮ್ಮಿ ಆಗೈತೆ ಅವ್ನ್ಗೆ? ಆರಾಮಾಗ ಒಂದ್ ಜೊತೆ ಸಂಸಾರ ಮಾಡಕ್ ಹೇಳಿ ನಿನ್ ಮಗಳಿಗೆ. ಏನಾಗೈತೆ? ಅವನೇನ್ ಕುಂಟನ ಕಿವುಡನ ಏನು? ಆರಾಮಾಗಿಲ್ವಾ? ಅಂತೊಂದ್ ಜೊತೆ ಮದುವೆ ಮಾಡ್ಕೊಳ್ಬೇಕು, ತೆಪ್ಪೇನೈತೆ? ಈಗ ನನ್ ಸೊಸೆನೂ ನೀನು ಬ್ಯಾಡ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ. ಈಗ ನನ್ ಸೊಸೆಗೆ ಏನೈತೆ? ಬಂದ್ಬಿಟ್ಟು ಸಂಸಾರ ಮಾಡ್ಕೊಂಡಿಲ್ವೇ? ಹಂಗೇನೇ ಸಂಸಾರ ಮಾಡ್ಕೊಂಡು ಇತ್ತಾಳೆ ಬಿಡು, ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ಮೊದ್ಲು ನಿನ್ ಮಗಳನ್ನ ಗಂಡನ ಮನೆ ಕಳ್ಸದ್ ನೋಡು. ಊರ್ ಜನ ಎಲ್ಲನೂ ಆಡ್ಕೊಂಡ್ ನುಗ್ತಾವ್ರಿ. ಏನಪ್ಪ ಮನೆಗ್ ಮಾಡಿಕೊಂಡವ್ರಲ್ಲ, ಇದೇನಪ್ಪ ಹಿಂಗ್ ಮನೆಗ್ ಮಾಡಿಕೊಂಡವ್ರಲ್ಲ ಅಂತ ಹೇಳ್ಬಿಟ್ಟು. ಏನೋ ಆ ಮನೆಗೆ ನಾನು ನನ್ನ ಮಗಳನ್ನ ಕಳಿಸ್ಬೇಕಾ? ಸಾಧ್ಯನೇ ಇಲ್ಲ. ನನ್ನ ಮಗಳು ನಾನೇ ಕಳಿಸ್ಲಿ, ನಾನ್ ಕಳ್ಸಕ್ಕಿಲ್ಲ ಮನೆಗೆ. ಆ ಬೊಡ್ಡ ಇದಂಗ್ ನಾಲ್ಕು ಬಿಟ್ಟು ಬುದ್ಧಿ ಹೇಳದ್ ಬಿಟ್ಬಿಟ್ಟು ಇಲ್ಲಿ ಕಿಸ್ಕೊಂಡು ನಿಂತಿದಿರಲ್ಲ ನೀವು. ನೋಡೆ, ನನಗೇನೆ ನಾನೇನ್ ಬಂದ್ಬಿಟ್ಟು ಹಿಂಗ್ ನಿಂತ್ಕೊಂಡು ಮದ್ವೆ ಮಾಡುವಂತ ಹೇಳಿಲ್ಲ, ಮುಹೂರ್ತ ಮಾಡುವಂತ ಹೇಳಿಲ್ಲ, ಏನು ಹೇಳಿಲ್ಲ. ನೀನೇನಿಯ ಬಂದ್ಬಿಟ್ಟು ಕೆಣಿಕೊಂಡು ಕುಣಿಕೊಂಡು ಕುಂತ್ಕೊಂಡು ಮದ್ವೆ ಮಾಡ್ಕೊಂಡು ನನಗೆ ಹೇಳ್ದಿದ್ದಂಗೆ ನಾನ್ ಎಲ್ಲೋ ತೀರ್ಥಯಾತ್ರೆ ಅಂತ ಹೋಗಿದ್ದೆ. ಬರೋಷ್ಟೊತ್ತು ಮಗಳು ಮದ್ವೆ ಮಾಡ್ಬಿಟ್ಟು ನನ್ ಮೇಲೆ ಎತ್ತಾಕ್ತಿಲ್ಲ. ಮಾಡಿದುಣ್ಣೋ ಮಾರಾಯ ಅನ್ನಂಗೆ ನೀ ಮಾಡಿದ್ ನೀವ್ ಅನ್ಭವಿಸ್ಕೋಬೇಕು ಅಷ್ಟೇನಿಯಾ? ಯಾರನ್ನ ಒಬ್ಬರನ್ನ ಕರ್ದಿದ್ಯಾ ಮದ್ವಿಗೆ? ನನ್ ಸೊಸೆ ಬಂದಿದ್ದ ಮದ್ವಿಗೆ, ಇಲ್ಲ ನಾನ್ ಬಂದಿದ್ದ ಮದ್ವಿಗೆ? ಯಾರ್ಲೇ ಬಂದಿದ್ರು ಮದ್ವಿಗೆ ಮಾಡ್ಬಿಟ್ಟಲ್ಲ, ಈಗ ಅನ್ಭವಿಸ್ಕ ಅಷ್ಟೇನಿಯಾ? ಒಂದಂತೂ ಹೇಳ್ತೀನಿ, ಏನೋ ಇಷ್ಟ ದಿನ ಎಂಟಿ ಅಂತ ಬೆಲೆ ಕೊಟ್ಕೊಂಡಿವ್ನಿ. ಈಗ ಒಂದೇ ಮಾತು ಹೇಳೋದು, ಗಂಡನ ಮನೆಗೆ ನನ್ನ ಮಗಳು ಹೋಗ್ಲೇಬೇಕು. ಸೊಸೆ ಎಲ್ಲ ತಯಾರಿನೂ ಮಾಡ್ತಾವಳೆ. ನೀನು ಮಾಡ್ಕೊಂಡು ನಿನ್ನ ಮಗಳನ್ನ ಕಳಿಸ್ಬೇಕಷ್ಟೇ ಗಂಡನ ಮನೆಗೆ. ಅಪ್ಪ, ನಾನು ಹೋಗಕ್ಕಿಲ್ಲ ಕಣಪ್ಪ, ಅವ್ರ ಮನೆಗಂತೂ ನಾನು ಹೋಗಕ್ಕಿಲ್ಲ. ಅಮ್ಮ ಹೇಳಮ್ಮ, ನಾನು ಹೋಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅಮ್ಮ ಹೇಳಮ್ಮ. ನುಸಿ ಬಾಯಿ ಮುಚ್ತೀಯ ನೀನು? ಯಾಕೆ ಸುಮ್ಮನೆ ಕಿರ್ಚಾಡ್ತೀಯ ನೀನು? ಅತ್ತೆ, ಯಾವತ್ತಿದ್ರು ಹೆಣ್ಮಗಳು ಅದಳು ಮನೆಗೆ ಇರಬಾರ್ದು ಅತ್ತೆ, ಗಂಡನ ಮನೆಗೆ ಹೋಗ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಗಂಡನ ಮನೆಗೆ ಹೋಗ್ಬೇಕು. ಸರಿನಾ? ನನ್ನ ಮಗಳನ್ನ ಎಷ್ಟ್ ಬೇಕೋ ಅಷ್ಟು ಪ್ರೀತಿ ಮಾಡಿ ಬೆಳೆಸಿದೀನಿ. ಈಗೂ ಅಷ್ಟೇ, ಅವಳಿಗೆ ಎಷ್ಟು ಬೇಕೋ ಅಷ್ಟು ಒಡವೆ ಗಿಡವೆ ಎಲ್ಲ ಕೊಟ್ಟು ಕಳಿಸ್ತೀನಿ. ಅದ್ರಾಗೂನು ಮಗು ಆದ್ರೆ ಅವಳಿಗೂ ಆಸ್ತಿನಾಗೆಲ್ಲ ಪಾಲ್ ಸಿಕ್ತತಲ್ವಾ? ಇವ್ರ ಹೆಸ್ರಿಗಂತೂ ಕೊಡಕ್ ನಾನು ರೆಡಿ ಇಲ್ಲ. ನನ್ನ ಮೊಮ್ಮಕ್ಳ ಹೆಸ್ರಿಗೆ ಮಾತ್ರನೇ ಆಸ್ತಿ ಕೊಡಕ್ ನಾನು ರೆಡಿ ಆಗಿರೋದು. ನೋಡು, ಈಗಲೇ ಹೇಳಿದೀನಿ, ಈ ಶಿವರಾತ್ರಿ ಮುಗಿಸ್ಕೊಂಡು ನಿನ್ ಮಗಳನ್ನ ಗಂಡನ ಮನೆಗೆ ಸಾಗಾಕು, ಸರಿನಾ? ಅಯ್ಯೋ 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 ಅಯ್ಯೋ, ನನ್ನ ಮಗಳ ಮೇಲೆ ಒಬ್ರಿಗೂ ಕರುಣೆನೇ ಇಲ್ವಲ್ಲಪ್ಪೋ. ಎಲ್ರೂ ಹೆಂಗ್ ಸಿಕ್ರಂಗ್ ಮಾತಾಡ್ತಾರಲ್ಲಪ್ಪೋ. ಒಬ್ರಿಗನ ಕರುಣೆ ಬೇಡವೆ ನನ್ನ ಮಗಳ ಮೇಲೆ? ಅಯ್ಯೋ ಅಂತ ಅನ್ಸಕ್ಕಿಲ್ವೇ ನಿಮ್ಗೆ ಯಾರೂ? ನನ್ನ ಮಗಳು ಅಮಾಯಕಿ ಇದ್ದಂಗೆ ಪಾಪ ಹೆಂಗ್ ಕೊರಗ್ತಾವಳೆ. ನಿಮ್ಗೆ ಎಲ್ಲನೂ ಆಟ ಆಗೋಗ್ಬಿಟ್ಟೈತೆ ನಿಮ್ಗೆ ಎಲ್ಲನೂ. ನನ್ನ ಮಗಳು ಜೀವನ ಕಡ್ರೆ ಲೇ ಬಿತ್ರಿ, ಯಾವ್ದೋ ಮನೆಯಿಂದ ಗೊತ್ತಿಲ್ದಿರ ಮನೆಯಿಂದ ಬಂದ್ಬಿಟ್ಟು ಯಾ ಪಟ್ಟಿ ಬಿಲ್ಡಪ್ ಕೊಟ್ಟಿಯಲ್ಲ ನೀನಂತೂ. ನನ್ನ ಮಗಳನ್ನ ನಾನು ಕಳ್ಸಕ್ಕಿಲ್ಲ ಗಂಡನ ಮನೆಗೆ. ಏಯ್, ಗಂಡನ ಮನೆ ಕಳ್ಸಕ್ಕಿಲ್ಲ ಅಂತ ಹೇಳಿದ್ರೆ ನೀನು ಒಯ್ತಾ ಇರು ಮಗಳ ಜೊತೆನೇನಿಯಾ? ನಾನೇನು ಕೇಳಕ್ಕಿಲ್ಲ, ನೀನ್ ಒಯ್ತಾ ಇರು ಸುಮ್ಕೆನೇನಿಯಾ? ಏನೋ ನನ್ನೇ ಹೋಗು ಅಂತ ಹೇಳ್ತೀಯಾ?
ಅಮ್ಮ ಬಾಮ ಏನೋ ಒಂದ್ ಯೋಚನೆ ಮಾಡೋಣ ಬಾಮ ನೀನು ಅಪ್ಪಂತ ಕಿತ್ತಾಡಕ್ ಹೋಗ್ಬೇಡ ಬಾಮ ನೀನು ಹೋಗಣ ನೀ ಸುಮ್ಕಿರೆ ಈ ವಯ್ಯ ಮಾಡಿರೋ ಕೆಲಸ ಒಂದ ಎರಡ ಏಳ್ ನೀನೇನಿಯ ಎಲ್ಲ ಹಾಳಾದ್ ನನ್ ಮಗ ಎಲ್ಲನೂ ಹೆಂಗ್ ಮಾಡ್ಬಿಟ್ಟ ಆಸ್ತಿನೂ ನಿನಗೆ ಸಿಗಾಕ್ ಬಿಡ್ಲಿಲ್ಲ ಹುಟ್ಟ ಮಕ್ಳಿಗೆ ಹೇಳ್ತಾವ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಇವ್ನ್ಗೆ ಬೇಕಂತ ನೀ ಹಿಂಗೆಲ್ಲ ಮಾಡಿರೋದು ಇವ್ನ್ ಬಡ್ಡಿ ಇವನು ನನ್ಗೆ ಹೊಡಿತೀನಯ್ಯ ಅಯ್ಯಪ್ಪ ಮಗಳು ಜೀವನನ ಹಾಳು ಮಾಡ್ತಿರೋದ್ ನೀನೇನಿಯ ಈಗ್ಲೂ ಅಷ್ಟೇನಿಯ ಮಗಳು ಜೀವನನ ಹಾಳ್ಗೆಡುತ್ತಾ ಇದೀಯಾ ಈಗ್ಲೂ ಹೇಳ್ತಾ ಇದೀನಿ ಅವಳ ಪಾಡ್ಗಳನ್ನ ಗಂಡನ ಮನೆಗೆ ಕಳಿಸ್ಬಿಡು ಎಲ್ಲ ಸರೋಯ್ತದೆ ನಮ್ಮ ಮನೆಗಿನೇ ಎಲ್ಲ ಸಂದಕ್ಕಿರ್ತದೆ ಅವಳನ್ ಗಾನೆ ನಿನ್ ಮನೆಗೆ ಇಕ್ಕೊಂಡು ಅವಳನ್ನ ಕೇಳಿ ಸಿಕ್ಬಿಟ್ಟು ಏನು ಇರಕಿಲ್ಲ ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇರ್ಬೇಕು ಇಷ್ಟ ದಿನ ಮನೆಗೆ ಅಂತ ಹೇಳ್ಬಿಟ್ಟು ಯಾವೊಂದು ಹೆಣ್ಣ ಇಕ್ಲಿಲ್ಲ ಏನು ಇಲ್ಲ ಅಂತ ಅನ್ಕೊಂಡಿದ್ದೆ ಈಗ ಮನೆ ಬೆಳಗಕ್ಕೆ ಅಂತ ಸೊಸೆ ಬಂದಿರ್ಬೇಕಾದ್ರೆ ನಿನ್ ಬಗ್ಗೆ ನಿನ್ ಮಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ನನಗೆ ಟೇಮ್ ಇಲ್ಲ ನೋಡು ನನ್ ಸೊಸೆಗಿರ ಅಷ್ಟು ಬುದ್ಧಿನೂ ನಿಮ್ಮಿಬ್ರಿಗೂ ಇಲ್ಲ ಅಂತಂದ್ಮೇಲೆ ನಾನ್ ನಿಮ್ಮ ಹತ್ರ ಏನ್ ಎಣಿಕಂಡು ಏನ್ ಮಾಡ್ಲಿ ಈಗ್ಲೇ ಹೇಳ್ತಾ ಇದೀನಿ ನೀನ್ ಡೈವರ್ಸ್ ಕೊಡಿಸ್ತೀಯೋ ಇಲ್ಲ ಏನ್ ಮಾಡ್ತೀಯೋ ಆದ್ರೆ ಮಗಳನ್ನ ಮನೆಗ್ ಮಾತ್ರ ಇಕ್ಕಳಕ್ಕಿಲ್ಲ ಅಂದ್ರೆ ಇಕ್ಕಳಕ್ಕಿಲ್ಲ ಅಷ್ಟೇನೆ ಅಯ್ಯಯ್ಯಯ್ಯೋ ಸದೆ ಮಾತ್ ಕಟ್ಕೊಂಡ್ ನನ್ ಗಂಡ ನನ್ನ ಹಿಡ್ಕೊಂಡು ಹೊಡಿತಾವ್ನೆ ಈ ಅನ್ಯಾಯವ ಕೇಳಕ್ ಯಾರು ಇಲ್ವೇ ಯವ್ವ ಸೊಸೆ ಎಲ್ಲ ಮಾವನ್ ಬುಟ್ಟಿಗೆ ಹಾಕಬಿಟ್ಟು ಹೇಳ್ಕೊಟ್ಟು ಅನ್ಯಾಯವಾಗ ನಮ್ಮ ಮನೆ ಸಂಸಾರ ಎಲ್ಲ ಹಾಳು ಮಾಡ್ತಾವಳೋ ಯಪ್ಪ ನಮ್ ಸಂಸಾರಕ್ಕೆಲ್ಲ ಕೊಳ್ಳಿ ಇಕ್ತಾವಳೋ ಯಪ್ಪ ಅಯ್ಯೋ ನನ್ ಗಂಡ ಎಂದು ನನ್ನ ಹೊಡೆದಿದ್ದನು ಇವತ್ ಕೆನ್ನೆಗೆ ಹೊಡೆದ ಅಂತ ಹೇಳಿದ್ರೆ ಎಲ್ಲ ಈ ಮಿಟುಗ್ಲಾಡಿ ಬಂದಾಗಿಂದ ನೆನೆಯೇ ಆಗಿದ್ದು ನನ್ನ ಮಗಳು ಜೀವನ ಹಾಳಾಗೋಯ್ತಾ ಇದ್ರು ನನ್ವೆ ಕಿಸ್ಕೊಂಡ್ ಹೆಂಗ್ ನಿಂತ್ಕೊಂಡವಳು ನೋಡ್ರಪ್ಪೋ ಅತ್ತೆ ಇದನ್ನೇ ಸ್ವಲ್ಪ ಮನೆಯಿಂದ ಹೊರಗಡೆ ಹೋಗಿ ಬಿಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೈತೆ 4 ಜನ ಬಂದು 4 ತರ ಮಾತಾಡಿ ಸಮಾಧಾನ ಆದ್ರೂ ಮಾಡ್ತಾರೆ ಅತ್ತೆ ಈಗ ಸುಮ್ಮನೆ ಮನೆ ಒಳಗಡೆ ನಿಂತ್ಕೊಂಡು ಬಾಯ್ ಬಿಡ್ಕೊಂಡ್ರೆ ಯಾರು ನೋಡ್ತಾರೆ ಹೇಳಿ ಕೇಳಿಸ್ಕೊಳಕ್ಕಂತೂ ಯಾರಿಗೂ ಇಷ್ಟನೇ ಇಲ್ಲ ನಿಮ್ಮ ಮಾತುಗಳನ್ನ ದಯವಿಟ್ಟು ಅಲ್ಲೋಗಿ ಬಾಯ್ ಬಿಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತೈತೆ ನಾನು ಮಾವನ್ ಬುಟ್ಟಿಗೆ ಹಾಕೊಂಡಿದ್ದೀನಿ ಅಬ್ಬಬ್ಬಬ್ಬಬ್ಬ ಇಷ್ಟು ವರ್ಷ ನಿಮ್ಮ ಕೈಲಿ ಮಾಡೋಕ್ಕಾಗಿರೋದನ್ನ ನಾನು ಮಾಡ್ಬಿಟ್ಟಿದ್ದೀನಲ್ಲ ಅದಕ್ಕೇನೆ ಮಾವಂಗೆ ನಾನು ಇಷ್ಟ ಆಗಿರೋದು ನನಗಂತೂ ವಿಹಾನ ಇರೋದಕ್ಕೆ ಆಸ್ತಿ ಎಲ್ಲ ವಿಹಾನಕ್ಕೆ ಬರ್ತೈತೆ ಈ ಮನೆಯಲ್ಲಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಈ ಮನೆ ಯಜಮಾನಿಕೆನಲ್ಲಿ ಯಾವ ತರ ನಡ್ಕೋಬೇಕು ಅನ್ನೋದು ಎಲ್ಲ ಅಧಿಕಾರನೂ ನನ್ಗೈತೆ ನಾನು ಮಾತಾಡ್ತೀನಿ ಕೊಡೋದನ್ನ ಕೊಡ್ತೀವಿ ಅದ್ರ ಮೇಲೆ ನಿಮ್ಮ ಇಷ್ಟ ಮಾವ ಹೇಳ್ದಂಗೆ ಶಿವರಾತ್ರಿ ಕಳ್ಕೊಂಡು ಏನಾದ್ರೂ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ ಗ್ರಾಚಾರ ಅಂತನೂ ಗ್ಯಾರಂಟಿ ಕೆಟ್ಟೇ ಕೆಡ್ತೈತೆ ಅನ್ಯಾಯವಾಗ ನಾನು ಬಾಳ ಹಾಳು ಮಾಡ್ಬಿಟ್ಟಲ್ಲಮ್ಮ ನೀನು ಬುದ್ವಂತೆ ಅಂತ ಹೇಳ್ಬಿಟ್ಟು ನಿನ್ ಮಾತು ಕೇಳಿದಕ್ಕೆ ಹೋಗಿ ಅವ್ರ ಮನೆಗೆ ಹೋಗ್ಬಿಟ್ಟು ನಾನು ಇರ್ಬೇಕೆ ನಾನು ಇರಕ್ಕಿಲ್ಲ ಕಣವ ನಾನು ಇರಕ್ಕಿಲ್ಲ ಅವ್ರ ಮನೆಗಂತೂ ಇರಕ್ಕಿಲ್ಲ ನಾನು ಅವನು ಡೈವರ್ಸ್ ಕೊಟ್ಬಿಡ್ತೀನಿ ಕಣಮ್ಮ ಡೈವರ್ಸ್ ಕೊಟ್ಬಿಟ್ಟು ಬೇರೆ ಯಾರನ್ನ ಮದುವೆ ಮಾಡ್ಕೊತೀನಿ ಕಣಮ್ಮ ಅವನಿಂದ ನನ್ಗೆ ಯಾವ ಸುಖನೂ ಇಲ್ಲ ಕಣಮ್ಮ ನೀನೇ ಎಲ್ಲ ಎಡವಟ್ ಕೆಲಸ ಮಾಡ್ಬಿಟ್ಟಿದ್ದು ಅವತ್ತು ಫೋಟೋನು ಬೇಡ ಅಂತ ಹೇಳಿದಕ್ಕೂ ತೆಕ್ಕ ಅಂತ ಎಲ್ಲ ತೆಕ್ಕಬಿಟ್ಟು ನಾನು ಅನ್ಯಾಯವಾಗ ನನ್ನ ಹಾಳು ಮಾಡ್ಬಿಟ್ಟೆ ಕಣಮ್ಮ ನೀನಂತೂ ಈಗ ಅದು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ನನಗಂತೂ ನೀನಂತೂ ನಮಗೆ ಡೈವರ್ಸ್ ಕೊಡಿಸ್ಬಿಟ್ಟು ಬೇರೆ ಒಳ್ಳೆ ಸಂದಕಿರ ಕಡೆ ಮದುವೆ ಮಾಡ್ಕೊಡಮ್ಮ ಪ್ಲೀಸ್ ಕಣಮ್ಮ ನನಗೆ ಒಂದು ಬೇಡ ಕಣಮ್ಮ ಸಮಾಧಾನ ಮಾಡ್ಕೊಳ್ಳಿ ಹೆಂಗ್ ಇಲಿ ಮರಿ ಥರ ಇದ್ದ ನಿಮ್ಮಪ್ಪ ಹುಲಿ ಥರ ಮಾಡಾಕ್ಬಿಟ್ಟವಳೆ ನಿಮ್ಮೊತ್ತಿಗೆ ಅವಳಿಗೊಂದು ಗತಿ ಕಾಣಿಸ್ತೀನಿ ಫಸ್ಟು ನಿನ್ನ ಸಂಸಾರ ನಾನು ಸರಿ ಮಾಡಬೇಕು ಇಲ್ಲಾಂದರೆ ಊರು ಜನ ಎಲ್ಲ ಆಡ್ಕೊಂಡು ನಕ್ಕು ಬಿಡ್ತಾರೆ ಗಂಡ ಇಲ್ಲ ಅಂದರೆ ಗಂಡ ಸತ್ತೋದ ಅಂತ ಸುಳ್ಳು ಹೇಳೋಕ್ಕೂ ಆಗಲ್ಲ ಪಕ್ಕದಲ್ಲಿ ನನಗೆ ಬಿದ್ದವನಿ ಬೇರೆ ದೇಶದಾಗನ ಇದ್ದರೆ ನೆಗದು ಬಿದ್ದೋದ ಅಂತ ನನ್ನ ಹೇಳ್ಬೋದಿತ್ತು ಅದು ಆಗಕ್ಕಿಲ್ಲ ಸರಿ ಏನಾರ ಒಂದು ಪ್ಲಾನ್ ಮಾಡ್ತೀನಿ ಇರು ನಾನು ನೀನು ಏನಾರ ಮಾಡು ಆ ಮನೆಗೆ ಮಾತ್ರ ನಾನು ಕಳಿಸ್ಬೇಡ ಕಣಮ್ಮ ಪ್ಲೀಸ್ ಕಣಮ್ಮ ಇಲ್ಲ ಬುಡೆ ನಿನ್ನ ಯಾಕೆ ಆ ಮನೆ ಕಳಿಸ್ಲಿ ಅಂತ ಮನೆಗೆ ನೀನು ಸುಮ್ಕಿದ್ರೆ ನೀನು ಆಯಿತು ನೀನು ಸುಮ್ಕಿರು ನಾನು ಬೇರೆ ಥರ ಯೋಚನೆ ಮಾಡ್ತೀನಿ ಏನಾದ್ರೂ ನೋಡ್ವಿ ಆ ಬೊಡ್ಡ ಇದೊಂದು ಬುದ್ಧಿ ಕಲಿಸ್ತೀನಿ ನಾನು